ನಮಸ್ಕಾರ ಸರ್. ನಮಸ್ಕಾರ ಆಚಾರ್ಯ ಹರಿ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ ಶ್ರೀನಿವಾಸ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಸುಮತಿವಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಗ್ರಹಜಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶ್ರಿಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರ್ಭಾವಿ ಭೂಮಿ ವಲಜೆ ಯಸ್ತಾರಿಕೋ ಸಂತತಿಃ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಜಿ ಸಾಧು ನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸ ಭೂಮಿಃ ಸಂನ್ಯಾಯ ರತ್ನಾವರಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾತ್ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೇ ಗುರೂನ್ ಮಮ ಶ್ರೀಮದಾನಂದ ತೀರ್ಥಾದಿ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನದಲಿನೇ ಚಂಚರಿ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ನಾಲ್ಕನೆಯ ಸುಧಾಮೂಲ ಅಲ್ಲಿ ರಾಮಾನುಜರ ಮತ ಏನಿತ್ತು ಆ ಮತ ವಿವರಣೆ ಮಾಡ್ತಾ ಅವರು ಏನ್ ಅರ್ಥ ಹೇಳ್ತಾ ಇದ್ದಾರೆ, ಅವರು ಪ್ರಶ್ನೆ ಏನೋ ಮಾಡ್ಕೊಂಡ್ರು, ಆ ಪ್ರಶ್ನೆ ಮಾಡಿದ್ದಕ್ಕೆ ಏನು ಉತ್ತರ ಬರಿತಾ ಇದ್ದಾರೆ ಅಂತ ನೋಡ್ಬೇಕು. ಸಜೇವ ಮೂರನೇ ಲೈನು, ಸಜೇವ ಉತ್ತಿಷ್ಠತಿ ಯಹ ಸುಪ್ತಃ, ಯಾರು ಗಾಢ ನಿದ್ರೆಗೆ ಜಾರಿರ್ತಾನೆ ಮಲಗಿರ್ತಾನೆ ಬೆಳಗಿನ ಜಾವದಲ್ಲಿ ಹೇಳೋದು ಅವರೇ, ಅದ್ ಬೇರೆ ಜೀವ ಅಲ್ಲ ಅಂತ ಇವ್ರು ಉತ್ತರ ಕೊಟ್ರು. ಅದ್ ಹೇಗ್ ತೀರ್ಮಾನ ಮಾಡ್ತೀರಿ? ಈಗ ಉದಾಹರಣೆಗೂ ಇಲ್ಲಿಗೂ ವ್ಯತ್ಯಾಸ ಇದೆಯಂತೆ. ದೊಡ್ಡ ಸಮುದ್ರದಲ್ಲಿ ಒಂದು ನೀರಿನ ಹನಿ ಹಾಕಿದ್ರೆ ಮತ್ ಅದೇ ನೀರಿನ ಹನಿ ತೆಗಿತೀವಿ ಅಂತ ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ, ಯಾಕೆಲ್ಲ ಒಂದೇ ತರ ಇರತ್ತೆ. ಅದು ಇಲ್ಲಿ ಹಾಗಲ್ವಂತೆ. ದೃಷ್ಟಾಂತ ವೈಷಮ್ಯ ಇದೆ ಅಂತ ಹೇಳ್ತೀವಿ. ದೃಷ್ಟಾಂತ ವೈಷಮ್ಯ ಅಂತ ಶಬ್ದ ಬಳಸ್ತೀವಿ ಕೆಲವು ಸರಿ. ವೈಷಮ್ಯ ಅಂದ್ರೆ ನಾವು ಹೇಳೋ ವಿಷಯಕ್ಕೂ ನಾವು ಕೊಡೋ ಉದಾಹರಣೆಗೂ ಸಂಬಂಧವೇ ಇರಲ್ಲ, ಕರೆಕ್ಟ್ ಆಗಿ ಅನ್ವಯಿಸೋದಿಲ್ಲ ಎಕ್ಸಾಂಪಲ್. ಆ ರೀತಿ ವೈಷಮ್ಯ, ದೃಷ್ಟಾಂತ ವೈಷಮ್ಯ ಅನ್ನೋದು ಒಂದು ದೋಷ ಶಾಸ್ತ್ರದಲ್ಲಿ. ಇವರು ಉದಾಹರಣೆ ಕೊಟ್ಟ ಪೂರ್ವ ಪಕ್ಷಿ, ದೊಡ್ಡ ಸಮುದ್ರದಲ್ಲಿ ನೀರಿನ ಬಿಂದು ಹಾಕಿದಾಗ ಅದನ್ನ ಅದೇ ಬರುತ್ತೆ ಅಂತ ಇಲ್ಲ, ಬೇರೆ ಹನಿಯನ್ನು ಕೂಡ ನಾವು ಅದರಿಂದ ತೆಗಿಬಹುದು. ಆತರ ಇಲ್ಲಿ ಯಾರು ಮಲಗಿರ್ತಾನೋ ಅವನೇ ಹೇಳೋದಾ ಅಥವಾ ಬೇರೆಯವನ ಅಂತಾಗ ಇಲ್ಲ ಇಲ್ಲ ಅವನೇ ಹೇಳೋದು ಅಂತ ತೀರ್ಮಾನ ಮಾಡ್ಲಿಕ್ಕೆ ಒಂದಿಷ್ಟು ಕಾರಣ ಇದೆ ನಮ್ಗೆ. ಆದ್ರಿಂದ ಆ ಉದಾಹರಣೆಯಲ್ಲಿ ಬೇರೆ ತರ
ಚಿಂತನೆ ಮಾಡ್ಬೇಕು. ಅನಿವಾರ್ಯ ನಮ್ಗೆ ಅದು ಗೊತ್ತಾಗಲ್ಲ ಆ ಉದಾಹರಣೆಯಲ್ಲಿ ಯಾವ ನೀರನ್ನ ತಗೊಂಡ್ವಿ ಅಂತ. ಆದ್ರೆ ಇಲ್ಲಿ ಹಾಗಲ್ಲ, ಯಾವ ವ್ಯಕ್ತಿ ಮಲಗಿದ್ನೋ ಗಾಢ ನಿದ್ರೆಯಲ್ಲಿ ಅವನೇ ಎಚ್ಚರ ಆಗಿದ್ದು ಅಂತ ಗೊತ್ತಾಗತ್ತೆ. ಅದು ಹೇಗೆ ಅನ್ನೋದಕ್ಕೆ ಉತ್ತರ ಕೊಡ್ತಾರೆ. ಅದು ರಾಮಾನುಜರೇ ಉತ್ತರ ಕೊಡ್ತಾ ಇರೋದು, ಅವರ ಪ್ರಕಾರ ವ್ಯಾಖ್ಯಾನವೇ. ಇದಾದ್ಮೇಲೆ ನಮ್ಮ ವ್ಯಾಖ್ಯಾನ ಬರೋದು ಮುಂದಕ್ಕೆ, ಅನುವ್ಯಾಖ್ಯಾನ ಶ್ಲೋಕ ಆದ್ಮೇಲೆ ನಾವು ದ್ವೈತ ಸಿದ್ಧಾಂತದ ಪ್ರಕಾರ ಅರ್ಥ ನೋಡ್ತೀವಿ. ಇಲ್ಲಿ ಈಗೇನ್ ನಡೀತಾ ಇದೆ ರಾಮಾನುಜರ ಮತದ ಪ್ರಕಾರ ಉತ್ತರ. ಕುತಃ ಅಂತ ಪ್ರಶ್ನೆ ಮಾಡ್ಕೊಂಡು ಅವ್ರು ಉತ್ತರ ಹೇಳ್ತಾರೆ. ಕರ್ಮಶೇಷ ಸಮಾಪನಾತ್ ಅಂತ ಹೇಳ್ತಾರೆ. ಕರ್ಮಶೇಷ ಸಮಾಪನ ಅಂದ್ರೆ ಏನರ್ಥ ಅಂದ್ರೆ, ನಾವು ಹಿಂದಿನ ದಿವಸ ಸ್ವಲ್ಪ ಉಳಿಸ್ಕೊಂಡಿರ್ತೀವಿ ಕೆಲ್ಸನ, ಮಾರನೇ ದಿವಸ ನಾವು ಕೆಲಸ ಮುಗಿಸ್ತೀವಿ. ಹಿಂದಿನ ದಿವಸ ಸ್ವಲ್ಪ ಓದೋದನ್ನ ಒಂದು 10 ಪೇಜ್ ಓದೋದನ್ನ ಒಂದ್ 2 ಪೇಜ್ ಓದಿದ್ವಿ, 1-2 ಭಾಗವತ ಶ್ಲೋಕ ಪಾರಾಯಣ ಮಾಡಿದ್ವಿ. 1 ನಿಮಿಷ ಹ್ಯಾಂಗ್ ಆಗ್ತಾ ಇದೆಯಾ? ಹ್ಯಾಂಗ್ ಆಗ್ತಾ ಇದೆಯಾ ಅಂದ್ರೆ ಇಲ್ಲ ಆಚಾರ್ಯ, ಇಲ್ಲ ಆಚಾರ್ಯ. ಇಲ್ವಲ್ಲ. ಇದು ಮೂರ್ತಿ ಅವರೇ ಒಂದ್ಸಲಿ ಹೊರಗೆ ಹೋಗಿ ಮತ್ತೆ ಲಾಗಿನ್ ಆಗಿ ಸರಿ ಹೋಗುತ್ತೆ. ಕರ್ಮಶೇಷ ಸಮಾಪನಾತ್ ಅಂತ ಮಾತು ಬಂತು. ಕರ್ಮಶೇಷ ಸಮಾಪನಾತ್ ಅಂದ್ರೆ ಏನರ್ಥ ಅಂದ್ರೆ, ಹಿಂದಿನ ದಿವಸ ಒಂದಿಷ್ಟು ಕೆಲಸ ಮಾಡಿರ್ತೀವಿ, ಭಾಗವತ ಒಂದ್ 5 ಶ್ಲೋಕ ಓದಿದೀವಿ, ಇನ್ನೊಂದ್ 5 ಶ್ಲೋಕ ಓದ್ಬೇಕಾಗಿತ್ತು, ಓದ್ಲಿಲ್ಲ, ಅಥವಾ ಸುಧಾ ಈ ಪಾಠದಲ್ಲಿ ಒಂದ್ 5 ಲೈನ್ ಓದ್ಲಿಲ್ಲ, ಮಿಕ್ಸ್ ಇದೀವಿ, ಮಲ್ಕೊಂಡ್ಬಿಟ್ವಿ ಅವತ್ತಿನ ರಾತ್ರಿ. ಮಲಗಾದ್ಮೇಲೆ ಮಾರನೇ ದಿವಸ ಬೆಳಗ್ಗೆ ಎದ್ದು ಆ ಹಿಂದಿನ ದಿವಸದ ಕೆಲಸವನ್ನ ಮುಗಿಸ್ತೀವಿ. ಹಾಗಾದ್ರೆ ಏನಾಯ್ತು, ಹಿಂದಿನ ದಿವಸ ಸ್ವಲ್ಪ ಏನ್ ಕೆಲಸ ಉಳಿಸ್ಕೊಂಡಿದ್ದ ಅದನ್ನ ಮಾರನೇ ದಿವಸ ನಿದ್ರೆ ಆದ್ಮೇಲೆ, ಎಚ್ಚರ ಆದ್ಮೇಲೆ ಅದನ್ನ ಪೂರೈಸ್ತಾನೆ. ಹಾಗಾದ್ರೆ ಏನ್ ಗೊತ್ತಾಯ್ತು, ಪೂರ್ವೇದ್ಯು, ಇದನ್ನ ಪರಿಮಳ ಟಿಪ್ಪಣಿಯಲ್ಲಿ ಬರ್ತಿದ್ದಾರೆ ಗಮನಿಸಿ. ಪೂರ್ವೇದ್ಯು ಉಪಕ್ರಾಂತ ಕರ್ಮಣಃ ಯಹ ಶೇಷಃ ತಸ್ಯ ಪರೇದ್ಯು ಸಮಾಪನಾತ್. ಪೂರ್ವೇದ್ಯು ಅಂದ್ರೆ ನೆನ್ನೆ ದಿವಸ, ಹಿಂದಿನ ದಿವಸ. ನೆನ್ನೆ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಪೂರ್ವೇದ್ಯು ಅಂತ ಕರೀತಾರೆ. ಹಾಗಾದ್ರೆ ಹಿಂದಿನ ದಿವಸದಲ್ಲಿ ಉಪಕ್ರಾಂತ ಕರ್ಮಣಃ ಒಂದು ಕೆಲಸ ಪ್ರಾರಂಭ ಮಾಡಿದ್ವಿ, ಆದ್ರೆ ಅದರ ಉಳಿದ ಭಾಗ ಶೇಷ ಇನ್ನು ಸ್ವಲ್ಪ ಉಳ್ಕೊಂಡಿದೆ, ಅದನ್ನೇನ್ ಮಾಡ್ತೀವಿ, ಪರೇದ್ಯು ಮಾರನೇ ದಿವಸ ನಾವು ಅದನ್ನ ಪೂರ್ಣ ಮಾಡ್ತೀವಿ. ಹಾಗಾದ್ರೆ ಏನಾಯ್ತು, ಹಿಂದಿನ ದಿವಸದ ಕೆಲಸ ಸ್ವಲ್ಪ ಇದ್ದದನ್ನ ಮಾರನೇ ದಿವಸ ಪೂರೈಸ್ತಾನೆ ಅದೇ ವ್ಯಕ್ತಿ ಅಂತ ಆಯ್ತು. ಹಾಗಾದ್ರೆ ನಿದ್ರೆ ಜಾರದವನು ಅವನೇ, ನಿದ್ರೆಯಿಂದ ಎಚ್ಚರ ಆದವನು ಅವನಿಗೆ. ಇಲ್ಲ, ಹಿಂದಿನ ದಿವಸ ಮಾಡಿದ ಕೆಲಸ ಅವನೇ ಯಾಕೆ ಮಾಡಿ ಮುಗಿಸ್ಬೇಕು, ಹಾಗಾದ್ರೆ ಎಚ್ಚರ ಆದ್ಮೇಲೆ ಅವನೇ ಎಚ್ಚರ ಆಗಿದೆ ಅವನಿಗೆ, ಬೇರೆ ಜೀವನಿಗೆ ಅಲ್ಲ ಅಂತ. ಇಷ್ಟು ಗೊತ್ತಾಯ್ತು. ಇದು ಒಂದು ಕಾರಣ ಆಯ್ತು. ಇನ್ನೊಂದು ಕಾರಣ ಪ್ರತ್ಯಭಿಜ್ಞಾನ ಅಂತ ಒಂದು ಶಬ್ದ ಹಾಕಿದ್ರು. ಈ ಪ್ರತ್ಯಭಿಜ್ಞಾನ ಅನ್ನೋ ಶಬ್ದಕ್ಕೆ ನಾವು ಹಿಂದೆನೂ ಕೂಡ ಸಂಧ್ಯಾಧಿಕರಣದ ಸಂದರ್ಭದಲ್ಲಿ ತುಂಬಾ ವಿವರಣೆ ಬಂದಿತ್ತು. ಪ್ರತ್ಯಭಿಜ್ಞ ಅಂದ್ರೆ ಏನು ಅಂತ ತುಂಬಾ ವಿಸ್ತಾರವಾಗಿ ವಿವರಣೆ ಮಾಡಿದ್ದೆ. ಆದ್ರೆ ಇಲ್ಲಿ ಒಂದು ನೆನಪಿಸಿ ಮತ್ತೆ ಹೋಗ್ತೇನೆ. ಸೋಯಂ ದೇವದತ್ತ ಅಂತ ಅಂದ್ರೆ, ಹಿಂದೆ ಯಾವಾಗ್ಲೂ ಒಮ್ಮೆ ನಾವು ಕಾಶಿಯಲ್ಲಿ ದೇವದತ್ತನ್ ನೋಡಿದ್ವಿ, ಬೆಂಗಳೂರಿಗೆ ಬಂದ್ವಿ, ದೇವದತ್ತ ಅಷ್ಟೊತ್ತಿಗೆ ಬೆಂಗಳೂರಲ್ಲಿ ಇದ್ದ. ಸೋಯಂ ದೇವದತ್ತ, ಕಾಶಿಯಲ್ಲಿ ನೋಡಿದಲ್ಲ ಅದೇ ದೇವದತ್ತ ಇವನು ಅಂತ ಈ ರೀತಿ ಜ್ಞಾನ ಬರುತ್ತೆ. ಇದನ್ನ ಪ್ರತ್ಯಭಿಜ್ಞ ಅಂತ ಕರೀತಾರೆ. ಆದ್ರೆ ಇಲ್ಲಿ ಯಾವ ರೀತಿ ಜ್ಞಾನವನ್ನ ಹೇಳ್ತಾರೆ ನೋಡೋಣ. ಇಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ಮುಂದಕ್ಕೆ ಯೋಹಂ ಸುಪ್ತ ಸೋಹಂ ಪ್ರಬುದ್ಧ ಇತಿ ಪ್ರತ್ಯಭಿಜ್ಞಾನಾತ್. ನಾನೇನ್ ಮಲಗಿದ್ನಲ್ಲ ಹಿಂದಿನ ದಿವಸ, ನಾನೇ ಇವತ್ತು ನಾನೇ ದಿವಸ ಎದ್ದಿದ್ದು ಅಂತ ಅವನಿಗೆ ಜ್ಞಾನ ಇದೆ. ಹಾಗಾದ್ರೆ ಯಹ ಅಹಂ ಸುಪ್ತ, ಯಾರ್ ನೆನ್ನೆ ದಿವಸ ನಾನು ಮಲ್ಕೊಂಡಿದ್ದೋ, ಸಹ ಅಹಂ ಅವನೇ ನಾನು, ಪ್ರಬುದ್ಧ ಎಚ್ಚರ ಆಗಿದ್ದು ಬೇರೆಯವನಲ್ಲ ಅಂತ ತನಗೆ, ಜೀವರಿಗೆ, ಎಲ್ಲರಿಗೂ ನಮಗೆ ಆ ರೀತಿ ಜ್ಞಾನ ಇದೆ. ನಾನು ಮಲ್ಕೊಂಡೆ ಇವತ್ತು ರಾತ್ರಿ, ನಾಳೆ ದಿವಸ ಬೆಳಗ್ಗೆ ಎದ್ದ ನಾನು ಅಲ್ಲ ಅಂತ ಯಾರಿಗಾರ ಜ್ಞಾನ ಇರುತ್ತಾ? ನೆನೆ ದಿವಸ ಮಲ್ಕೊಂಡ ನಾನೇ ಇವತ್ತು ಎದ್ದಿದ್ದು ಅಂತ ಜ್ಞಾನ ಇದ್ದೇ ಇರುತ್ತೆ. ಈ ಜ್ಞಾನ ಇರೋದ್ರಿಂದ ನಮ್ಗೇನ್ ಗೊತ್ತಾಯ್ತು ಅಂದ್ರೆ, ಈ ಯಾರು ಮಲಗಿದ್ನೋ ಜೀವಿ ಅವನೇ ಮುಂದಕ್ಕೆ ಹೇಳೋದು ಅಂತ. ಇನ್ನು ಮುಂದೆ ಶಬ್ದೇಭ್ಯ ವಿಧಿಭ್ಯಶ್ಚ ಅಂತ ಹೇಳಿದ್ದಾರೆ. ಶಬ್ದೇಭ್ಯ ವಿಧಿಭ್ಯಶ್ಚ ಅಂತ ಈ ಶಬ್ದ ಅನ್ನೋ ಪದಕ್ಕೆ ಒಂದಿಷ್ಟು ವಿವರಣೆಯನ್ನ ಮಾಡಿದ್ದಾರೆ. ನಮಗೆ ಯಾದುಪತ್ಯ ಟಿಪ್ಪಣಿಯಲ್ಲಿ ಇದರ ವಿವರಣೆ ಸಿಗತ್ತೆ, ಅದನ್ನ ಓದೋಣ. ಯಾದುಪತ್ಯ ಟಿಪ್ಪಣಿಯಲ್ಲಿ 3ನೇ ಲೈನಲ್ಲಿ ಇದೆ, ಸ್ವಾಪ್ನ ಪ್ರಬೋಧ ಅಧಿಕಾರ ಪಠಿತೇಭ್ಯ. ಅಲ್ಲಿ ಸ್ವಾಪ ಅಂತ ಇರ್ಬೇಕು ಬಹುಶಃ, ಸ್ವಾಪ್ನ ಅಲ್ಲ ಸ್ವಾಪ. ಸ್ವಾಪ ಅಂದ್ರೆ ನಿದ್ರೆ, ಪ್ರಬೋಧ ಅಂದ್ರೆ ಎಚ್ಚರ. ನಿದ್ರೆ ಮತ್ತೆ ಎಚ್ಚರ ಇವೆರಡರ ಬಗ್ಗೆ ಒಂದಿಷ್ಟು ವಾಕ್ಯಗಳಿದೆ, ಶಬ್ದಗಳಿದೆ. ಅದನ್ನ ನೋಡಿದಾಗ ನಮ್ಗೇನ್ ಗೊತ್ತಾಗತ್ತೆ ಅಂದ್ರೆ, ಪೂರ್ವೇತ್ಯು ಹಿಂದಿನ ದಿವಸ ಮಲಗದವನೇ ಮಾನ್ಯ ದಿವಸ ಎಚ್ಚರ ಆಗಿತ್ತು ಅಂತ ಗೊತ್ತಾಗತ್ತೆ ಅಂತ. ಇದೆಲ್ಲ ರಾಮಾನುಜರ ಪ್ರಕ್ರಿಯೆ. ಏನ್ ಹೇಳ್ತಾರೆ ಅಂದ್ರೆ, ಒಂದು ವಾಕ್ಯ ಕೊಟ್ಟಿದ್ದಾರೆ, ಪುನಃ ಪ್ರತಿನ್ಯಾಯಂ ಪ್ರತಿಯೋನ್ಯಾ ದ್ರವತಿ ಬುದ್ಧಾಂತ ಏವ ಸರ್ವಾ ಪ್ರಜಾ ಆಹರಹರ್ ಗಚ್ಚಂತಿ ಯೇ ಏತಂ ಬ್ರಹ್ಮಲೋಕಂ ನ ವಿದಂತಿ ತೇ ಇಹ ವ್ಯಾಘ್ರೋವಾ ಸಿಂಹೋವಾ ಅಂತ ಈ ರೀತಿ ವಿವರಣೆಯನ್ನು ಮಾಡ್ತಾರೆ. ಅಂದ್ರೆ ಅಭಿಪ್ರಾಯ ಅಲ್ಲಿ ಮುಂದಕ್ಕೆ ನಿಮಗೆ ಅದಕ್ಕೆ ಅರ್ಥವನ್ನು ಕೂಡ ಬರೆದಿದ್ದಾರೆ. ಯೋಹಿ ವ್ಯಾಘ್ರ ಯೋನಿಹಿ ಸುಷುಪ್ತ ಸುಪ್ತ
ಬುದ್ಧಾಂತಂ ಆಗಚ್ಚನ್ ಸ ವ್ಯಾಘ್ರ ಏವ ಭವತಿ ನ ಜಾತ್ಯಂತರಂ ಅಂತ ಇಲ್ಲಿ ಮಾತನ್ನ ಹೇಳ್ತಾರೆ. ಇದೆಲ್ಲ ನಮಗೆ ಭಾಮತಿ ಗ್ರಂಥದಲ್ಲಿ ಬಂದಿದೆ ಅಂತಾನು ಅವ್ರು ಹೇಳ್ತಾರೆ. ಭಾಮತಿ ಗ್ರಂಥ ಅಂದ್ರೆ ಅದ್ವೈತ ಗ್ರಂಥ. ಭಾಮತಿ ಅಂತ ಬಹಳ ಪ್ರಸಿದ್ಧವಾದ ಗ್ರಂಥ. ವಾಚಸ್ಪತಿ ಮಿಶ್ರರು ಅಂತ ಬಹಳ ಪ್ರಸಿದ್ಧ ಅದ್ವೈತ ದರ್ಶನದಲ್ಲಿ. ಅವರು ಬೇರೆ ದರ್ಶನ ನ್ಯಾಯಶಾಸ್ತ್ರಕ್ಕೂ ಅವ್ರು ವ್ಯಾಖ್ಯಾನ ಬರೆದಿದ್ದಾರೆ. ವಾಚಸ್ಪತಿ ಮಿಶ್ರರು ಅಂತ ಭಾಮತಿ ಅಂತ ಬಹಳ ಪ್ರಸಿದ್ಧ ಗ್ರಂಥ ಅವರ ಇದರಲ್ಲಿ. ಆ ಭಾಮತಿ ಗ್ರಂಥದಲ್ಲಿ ಬಂದಿರುವಂತಹ ವಿಷಯವನ್ನ ಹೇಳ್ತಾರೆ. ಒಬ್ಬ ಅವನು ವ್ಯಾಘ್ರ ಜನ್ಮ ಪಡಿಬೇಕಾಗಿರುವಂತ, ವ್ಯಾಘ್ರ ಜನ್ಮದಲ್ಲಿ ಬಂದವನು ಅವನೊಬ್ಬ ಪುರುಷ. ಆ ವ್ಯಾಘ್ರ ಜನ್ಮವನ್ನ ಪಡೆದವನು ಏನ್ ಮಾಡ್ತಾರೆ, ಅವನು ನಿದ್ರೆಗೆ ಜಾರ್ತಾನೆ. ನಿದ್ರೆಗೆ ಜಾರಿದ ಮೇಲೆ ಅವನು ಎಚ್ಚರ ಆಗಬೇಕು. ಆ ಎಚ್ಚರ ಆಗಬೇಕಾದ್ರೆ ಅವನೇ ಎಚ್ಚರ ಆಗೋದು, ಅದೇ ಯೋನಿಯಲ್ಲಿ ಇದ್ದವನೇ, ಬೇರೆಯವನಲ್ಲ ಅಂತ. ಈ ತರ ಒಂದು ಶಬ್ದಗಳಿದೆ. ಈ ಶಬ್ದಗಳಿಂದ ನಮಗೆ ತಿಳಿಯೋದಿಷ್ಟೇ, ಪ್ರತಿ ದಿವಸ ಪ್ರಜೆಗಳೆಲ್ಲ ಯಾರ್ಯಾರು ಜೀವರು ಕನಸನ್ನ ಕಾಡುತ್ತಾರೆ, ಆ ಪ್ರಜೆಗಳೆಲ್ಲ ತಾವು ಕನಸಿನಲ್ಲಿ ಪ್ರತಿ ದಿವಸ ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಅಂತಿದೆ. ಪ್ರತಿ ದಿವಸ ಬ್ರಹ್ಮಲೋಕಕ್ಕೆ ಹೋಗೋದು ಅಂದ್ರೇನು, ಪರಮಾತ್ಮನ ಜೊತೆಗೆ ಸಂಪತ್ತಿ ಸೇರ್ಕೊಳ್ಳೋದು ಅಂತ ಅರ್ಥ. ಪ್ರತಿ ದಿವಸ ಗಾಢ ನಿದ್ದೆಯಲ್ಲಿ ಪರಮಾತ್ಮನ ಜೊತೆ ಸೇರ್ತೀವಿ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ತಮ್ಮ ಬಗ್ಗೆ ಸರಿಯಾಗಿ. ಎಚ್ಚರ ಆದ್ಮೇಲೆ ಅದೇ ಯೋನಿಯಲ್ಲೇ ಇರ್ತಾರೆ, ಬೇರೆ ಜಾತಿಯನ್ನ ಪಡೆಯಲ್ಲ. ಒಂದು ಹುಲಿ ಕನಸು ಕಾಣ್ತು, ಒಬ್ಬ ಮನುಷ್ಯ ಕನಸು ಕಂಡ ಅಂದ್ರೆ ಅವನು ಬ್ರಹ್ಮಲೋಕಕ್ಕೆ ಹೋದ, ಇದು ಸ್ವಪ್ನ ಕಾಲದಲ್ಲಿ ಆ ಗಾಢ ನಿದ್ರಾವಸ್ಥೆಯಲ್ಲಿ ಹೋದ ನಿಜ. ಆದ್ರೆ ಅದಾದ್ಮೇಲೆ ಎಚ್ಚರ ಆಗಿದ್ದು ಅವನಿಗೆ. ಯಾಕೆ ಅವನೇ ಅದೇ ಯೋನಿಯಲ್ಲೇ ಇದ್ದಾನೆ, ಅವ್ನು ಬದಲಾಗ್ಲಿಲ್ಲ. ಹಿಂದಿನ ದಿವಸ ಇದ್ದ ಮನುಷ್ಯನೇ ಮಾರನೇ ದಿವಸ ಮನುಷ್ಯನಾಗಿದ್ದಾನೆ. ಹಿಂದಿನ ದಿವಸ ಇದ್ದ ಹುಲಿಯೇ ಮಾರನೇ ದಿವಸನೂ ಹುಲಿನೇ. ಅದು ವ್ಯತ್ಯಾಸ ಇಲ್ಲ. ನಾವು ಹುಲಿ ಆಗ್ಬಿಡೋದು ಅಥವಾ ಹುಲಿ ಮನುಷ್ಯ ಆಗ್ಬಿಡೋದು, ಈ ತರ ಯಾವುದೇ ಒಂದು ವ್ಯತ್ಯಾಸ ಇಲ್ಲ ಅಂತ. ಇಷ್ಟನ್ನ ಇಲ್ಲಿ ಆ ಶ್ಲೋಕ ಆ ವಾಕ್ಯದ ಸಾರವನ್ನ ಹೇಳ್ತೇನೆ. ಇದಾದ್ಮೇಲೆ ಇದೊಂದು ಕಾರಣವನ್ನ ಕೊಡ್ತಾರೆ. ವಿಧಿಭ್ಯ ಅಂತ ಒಂದು ಮಾತಿದೆ. ವಿಧಿಭ್ಯ ಅಂದ್ರೆ ಏನರ್ಥ ಅಂದ್ರೆ ಅದಕ್ಕೆ ಇವರೇ ವಿವರಣೆ ಮಾಡ್ತಾರೆ ಮುಂದಕ್ಕೆ ಜಯತೀರ್ಥರು. ಸುಪ್ತಸ್ಯ ಮುಕ್ತತ್ವಾಪತ್ಯ ವಿದ್ಯನುಪಪತ್ತೇ ಇತಿ ಅಂತ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಈಗ ಸಂಧ್ಯಾ ವಂದನೆ ಮಾಡಿ ಅಂತ ಉಪದೇಶ ಕೊಟ್ಟಿದ್ದಾರೆ ನಮ್ಗೆ. ಮತ್ತೆ ಈ ತರ ಜ್ಯೋತಿಷ್ಠೋಮ ಯಾಗ ನೀವು ಮಾಡಿ, ಯಾಕೆ ಸ್ವರ್ಗ ನಿಮಗ್ ಸಿಗ್ಬೇಕು ಅಂದ್ರೆ ಅದನ್ನ ಮಾಡ್ಬೇಕು. ಸೋಮಪಾನ ಮಾಡಿ ಯಾಗದ ಸಂದರ್ಭದಲ್ಲಿ, ಇದೆಲ್ಲ ನಮ್ಗೆ ಉಪದೇಶ. ವಿಧಿ ವಾಕ್ಯಗಳು ಅಂದ್ರೆ ಉಪದೇಶ ಕೊಡೋ ವಾಕ್ಯ ಅಂತ ಅರ್ಥ. ಶಾಸ್ತ್ರದಲ್ಲೆಲ್ಲ ವಿಧಿ ವಾಕ್ಯ ಅಂತ ಬರ್ತಾನೆ ಇರುತ್ತೆ. ಇದು ಸಂಧ್ಯಾಧಿಕರಣದಲ್ಲೂ ಒಮ್ಮೆ ಬಂದಿದೆ. ಶೇನ ಯಾಗ ಅಂತ ಒಂದು ಯಾಗ ಬಂದಿದೆ. ಶೇನ ಯಾಗ ಅಂತ ಒಂದು ಯಾಗಕ್ಕೆ ಹೆಸರು. ಅದು ಮಾಡೋದು ಆಭಿಚಾರಿಕ ಕರ್ಮ, ಅಂದ್ರೆ ಯಾರೋ ಶತ್ರುಗಳು ಸಾಯ್ಲಿ ಅಂತ ಹೇಳಿ ಮಾಡುವಂತ ಒಂದು ಯಾಗ. ಈ ಆಭಿಚಾರಿಕ ಯಾಗ ಶೇನ ಯಾಗದಲ್ಲಿ ಅಲ್ಲಿ ವಿಧಿ ಒಂದು ವಾಕ್ಯ ಇದೆ. ಶೇನೇನ ಅಭಿಚರನ್ ಯಜೇತ ಅಂತ ಒಂದು ವಾಕ್ಯ ಇದೆ. ಆ ವಿಧಿ ಪ್ರತ್ಯಯ ಅಂದ್ರೆ ಆಜ್ಞೆ ಮಾಡುವಂತ ಒಂದು ಭಾಗ ಏನಿದೆ, ಆ ಕ್ರಿಯಾಪದವನ್ನು ನಾವು ಬಳಸಿದಾಗ ಅದಕ್ಕೆ ಏನ್ ಅರ್ಥ ಅಂತ ಒಂದು ಪ್ರಶ್ನೆ ಅಂತ ಆ ಉಪದೇಶ ಕೊಡುವಂತ ವಾಕ್ಯಗಳು ವಿಧಿ ವಾಕ್ಯಗಳು. ಇಲ್ಲಿ ಉಪದೇಶ ನೀಡಿದಾರಂತೆ, ಏನು ಸಂಧ್ಯಾ ವಂದನೆ ಅದು ಇದು ಎಲ್ಲಾ ಮಾಡ್ರಿ ಅಂತ. ಯಾಕೆ ಉಪದೇಶ ಕೊಡ್ಬೇಕು? ಈಗ ಅವೆಲ್ಲ ಯಾಕೆ ಮಾಡ್ಬೇಕು? ನಾವು ಮೋಕ್ಷ ಪಡಿಲಿಕ್ಕೆ. ಮೋಕ್ಷ ಪಡಿಬೇಕು ಅಂದ್ರೆ ಸಂಧ್ಯಾ ವಂದನೆ, ದೇವರ ಪೂಜೆ ಇದು ಯಾವ್ದು ಬೇಡವೇ ಬೇಡ. ಯಾಕೆ ಅಂದ್ರೆ ದಿವ್ಸ ಮಲಗದ ಕೂಡಲೇ ನಾವು ಮೋಕ್ಷ ಪಡೆದಿದೀವಿ ಅಂತ ಅರ್ಥ. ಯಾಕಂದ್ರೆ ಬ್ರಹ್ಮಲೋಕಕ್ಕೆ ಹೋಗ್ಬಿಡ್ತೀವಿ ಅಂತ ಒಂದು ವೇದ ವಾಕ್ಯನೇ ಇದೆಯಲ್ಲ. ಆಹಾರ ಗಚ್ಚಂತಂ ಬ್ರಹ್ಮಲೋಕಂ. ಪ್ರತಿ ದಿವಸ ನಾವು ಬ್ರಹ್ಮಲೋಕಕ್ಕೆ ಹೋಗ್ತೀವಿ, ಆದ್ರೆ ನಮಗ್ ಗೊತ್ತಾಗಲ್ಲ. ಸುಪ್ತ ಮಲಗಿರೋನ್. ಹಾಗಾದ್ರೆ ಸುಪ್ತಸ್ಯ ಮಲಗಿರುವಂತಹ ವ್ಯಕ್ತಿ ಪ್ರತಿ ದಿವಸ ಅವನು ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಅಂದ್ರೆ ಅವನ ಇದು ಗಾಢ ನಿದ್ರಾವಸ್ಥೆಯಲ್ಲಿ ಯಾಕೆ ಈ ವಿಧಿ ಎಲ್ಲ ಇದೆ ಹೊರಟಿದೆ? ಸಂಧ್ಯಾವಂದನೆ ಮಾಡಿ, ಅದು ಮಾಡಿ, ಇದು ಮಾಡಿ, ವ್ರತಗಳನ್ನ ಮಾಡಿ, ಯಾಕೆ ಇವೆಲ್ಲ ಬೇಕು? ಮನಃಶುದ್ಧಿ ಆಗೋದು ಬೇಡ, ಏನು ಬೇಡ. ಮಲಗಿದ್ರೆ ಸಾಕು ದಿವ್ಸ ಆ ವ್ಯಕ್ತಿ, ಅವ್ನು ಬ್ರಹ್ಮಲೋಕಕ್ಕೆ ಹೋಗ್ಬಿಡ್ತಾನಲ್ವಾ. ಆದ್ರಿಂದ ಯಾವುದೇ ಒಂದು ಆ ವಿಧಿಯೇ ಕೊಡೋದಿಲ್ಲ, ಸರಿಯಾಗಲ್ಲ ಅಂತ ಆಯ್ತು. ಹಾಗಾದ್ರೆ ಸುಪ್ತಸ್ಯ ಮುಕ್ತತ್ವಾಪತ್ಯ ವಿದ್ಯನುಪಪತ್ತೇ ಇದೆ. ಅದಕ್ಕೆ ನಾವೇನ್ ಹೇಳಿದ್ದು ಅಂದ್ರೆ, ಮಲಗಿದವನು ಯಾರಿದ್ದಾರೆ ಅವನೇ ಮಾನೇ ದಿವಸ ಎಚ್ಚರ ಆಗತ್ತ ಅವನಿಗೆ. ಹಾಗಾದ್ರೆ ಮಲಗಿದ ಕೂಡಲೇ ಮೋಕ್ಷ ಇಲ್ಲ ಅಂತ ಅರ್ಥ. ಮಲಗಿದ ಕೂಡಲೇ ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಅಂದ್ರೆ ಆ ಪರಮಾತ್ಮನ ಜೊತೆಗೆ ಸೇರ್ತಾನೆ ಹಾಗಂತ ಹೇಳಿ ಅವನಿಗೆ ಗೊತ್ತಿಲ್ಲ ಸರಿಯಾಗಿ. ಅದರಿಂದ ಮಾರನೇ ದಿವಸ ಅವನಿಗೆ ಎಚ್ಚರ ಆಗೋದು. ಆದ್ರಿಂದ ವಿಧಿ ವಾಕ್ಯಗಳು ಸಾರ್ಥಕ, ಉಪದೇಶ ಕೊಡುವಂತಹ ಮಾತುಗಳು ವೇದದಲ್ಲಿ ಬರೋದು ಸಾರ್ಥಕ. ಯಾಕಂದ್ರೆ ಮಾರನೇ ದಿವಸ ಹೇಳ್ತಾರಲ್ಲ, ಮೋಕ್ಷಕ್ಕೆ ಹೋಗೋದಿದ್ರೆ ಅವತ್ತೇ ಮಲ್ಕೊಂಡ್ಮೇಲೆ ಮೋಕ್ಷ ಆಗಿರ್ಬೇಕು ಅವನಿಗೆ, ಬ್ರಹ್ಮಲೋಕಕ್ಕೆ ಹೋದ್ಮೇಲೆ. ಮಾರನೇ ದಿವಸ ಎದ್ದು ಮತ್ತೆಲ್ಲ ಅವ್ನು ಮಾಡ್ತಾರೆ ಅಂತ ಆದ್ರೆ ಆ ವಿಧಿ ವಾಕ್ಯಗಳು, ಆ ಉಪದೇಶ ಕೊಡೋ ಮಾತುಗಳಿಗೆ ಒಂದು ಅರ್ಥ ಬರುತ್ತೆ. ಇಷ್ಟು ರಾಮಾನುಜರು ವಿವರಣೆ ಮಾಡಿದ್ದಾರೆ. ಇಷ್ಟು ಈ ಕರ್ಮಾನುಸ್ಮೃತಿ ಅಧಿಕರಣಕ್ಕೆ ರಾಮಾನುಜರ ಪ್ರಕಾರ ಇಷ್ಟು ಅರ್ಥ. ಆದ್ರೆ ಈ ಅರ್ಥವನ್ನ ಖಂಡನೆ ಮಾಡ್ತಾರೆ ಯಾರು? ಜಯತೀರ್ಥರು ಆಚಾರ್ಯರ ವಾಕ್ಯವನ್ನ ಹಿಡ್ಕೊಂಡು. ಹೇಗೆ ಖಂಡನೆ ಮಾಡ್ತಾರೆ ಅಂದ್ರೆ, ತದೇತತ್ ಅಪವ್ಯಾಖ್ಯಾನಂ. ಇದು ಈ ರೀತಿ ಇಷ್ಟು ಮಾಡಿದ ವ್ಯಾಖ್ಯಾನ ಇದು ವ್ಯಾಖ್ಯಾನ ಅಲ್ಲ, ಇದು ಅಪವ್ಯಾಖ್ಯಾನ, ಸರಿ ಅಲ್ಲದೆ ಇರೋ ವ್ಯಾಖ್ಯಾನ ಅಂತ ತಿಳಿಬೇಕು. ಅದನ್ನ ತಿಳಿಸ್ಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ನಾವು ಹೇಳುವಂತ ಸುಂದರವಾದ ಅರ್ಥ ಮೊದಲು ಹೇಳ್ಬಿಡ್ತಾರೆ. ಮಧ್ವಾಚಾರ್ಯರ ಪ್ರಕಾರ ಈ ಬ್ರಹ್ಮಸೂತ್ರಕ್ಕೆ ಏನ್ ಅರ್ಥ,
ಅದನ್ನ ಮೊದಲು ಹೇಳ್ಬಿಡ್ತಾರೆ. ಅದು ಕೇಳಿದ್ಮೇಲೆ ನಮ್ಗೆ ಬಹಳ ಸಂತೋಷ ಆಗ್ಬಿಡುತ್ತೆ. ಆಮೇಲೆ ತಾನಾಗೆ ಗೊತ್ತಾಗತ್ತೆ ಅವ್ರು ಎಂತ ಅಬದ್ಧ ವ್ಯಾಖ್ಯಾನ ಅಂತ. ಅದನ್ನು ತೋರಿಸ್ಕೊಡ್ತಾರೆ. ಮೊದಲಿಗೆ ನಾವ್ ಹೇಳೋ ದ್ವೈತ ಸಿದ್ಧಾಂತದ ಪ್ರಕಾರ ಅರ್ಥ ಏನು ಅಂತ ಹೇಳ್ತಾರೆ. ನಾಣ್ಯ ಕರ್ತಾಸ್ಯ ಕಶ್ಚನ, ಮತ್ತೊಬ್ಬ ಕರ್ತೃ ಸೃಷ್ಟಿ ಮಾಡುವ ವ್ಯಕ್ತಿ ಭಗವಂತನಿಗಿಂತ ಬಿಟ್ಟು ಇನ್ಯಾರೂ ಇಲ್ಲ ಅಂತ ಒಂದು ಅರ್ಥ ಕೊಡುವಂತ ಅನುವ್ಯಾಖ್ಯಾನದ ಮಾತು. ಮುಂದಿನ ವಾಕ್ಯಗಳು ನೋಡಿ ಬಹಳ ಚೆನ್ನಾಗಿದೆ. ನಮ್ಗೆಲ್ಲ ಇದು ಅನುವಾದ ಮಾಡ್ಬೇಕು ಅಂತ ಅದೇ, ಎಲ್ಲಾರು ಸುಧಾ ಅನುವಾದ ಮಾಡ್ಬೇಕು ಅಂತ ಆದಾಗ ಈ ತರ ಚಿಕ್ಕ ಚಿಕ್ಕ ಅಧಿಕರಣ, ಇದು ತುಂಬಾ ದೊಡ್ಡದಿಲ್ಲ, ಇದು ಕೇವಲ 1-2 ಪ್ಯಾರ ಅಷ್ಟೇ. ಈ 2 ಪ್ಯಾರನ ಚೆನ್ನಾಗಿ ಓದ್ಕೊಂಡು ಈ ಟಿಪ್ಪಣಿ ವಿಚಾರಗಳನ್ನ ನೋಡ್ಕೊಂಡು ನಮ್ಗೆ ಅನುಭವಕ್ಕೆ ಬರುತ್ತೆ ಈ ವಿಷಯಗಳು. ಆದ್ರೆ ಇದನ್ನ ತಗೊಂಡು ಅನುವಾದ ಮಾಡ್ಬೋದು. ಇದೆಲ್ಲ ಬಹಳ ಉಪಯೋಗಕ್ಕೆ ಬರುತ್ತೆ. ಕರ್ಮಾನುಸ್ಮೃತಿ ಅಧಿಕರಣ ಅಂತ ಬಹಳ ಪ್ರಸಿದ್ಧ ಅಧಿಕರಣ. ಈ ಹಿಂದಿನ ಅಧಿಕರಣವೂ ಅಷ್ಟೇ ಬಹಳ ಸುಲಭವಾಗಿದೆ. ಟಿಪ್ಪಣಿಯ ವಿಚಾರ ತಗೊಂಡು ಅನುವಾದ ಮಾಡೋ ಅವಕಾಶ ಇದೆ. ಇಲ್ಲಿ ಹೇಳ್ತಾರೆ, ಸ್ವಪ್ನಾದೀನ ಪರಮೇಶ್ವರ ಕೃತತ್ವೇ ಅಭಿಹಿತೆ. ಸ್ವಪ್ನ ಅಂದ್ರೆ ಕನಸಿನಲ್ಲಿ ಕಾಣುವಂತ ಏನು ಪದಾರ್ಥ ಇದೆ, ಇದನ್ನ ಯಾರಪ್ಪ ಸೃಷ್ಟಿ ಮಾಡಿದ್ದು ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಏನ್ ಬಂತು, ಪರಮಾತ್ಮ ಸೃಷ್ಟಿ ಮಾಡಿದ ಅಂತ. ನಮ್ಗೆ ಒಂದೇ ಡೌಟ್. ಏನ್ ಡೌಟ್ ಅಂತಂದ್ರೆ, ಕಿಂ ದೇಶಕಾಲಾಂತರೇ ಅನ್ಯೋಪಿ ಕರ್ತ ಅಸ್ತಿ ಉತ ಈಶ್ವರ ದೇವ ಇತಿ ಸಂಶಯೇ. ನಮಗೆ ಸಂದೇಹ ಏನಿದೆ ಅಂದ್ರೆ, ಈಗ ನಾವು ಬೆಂಗಳೂರಿನಲ್ಲಿದ್ದೇವೆ, ನಾವ್ ಇಲ್ಲಿ ಮಲ್ಕೊಂಡಿದ್ದೀವಿ. ಈ ಕಡೆ ಕೊಯಂಬತ್ತೂರ್ನಲ್ಲಿ ಮಲ್ಕೊಂಡಿದ್ದಾರೆ. ಈಗ ಅಲ್ಲಿ ಕೊಯಂಬತ್ತೂರ್ನಲ್ಲಿರೋ ಜನರಿಗೆ ಅವರು ಬೇರೆ ದೇಶದಲ್ಲಿದ್ದಾರೆ, ನಾವು ಬೇರೆ ದೇಶದಲ್ಲಿದ್ದೀವಿ. ಈಗ ಅವರಿಗೂ ಕನಸು ಬಿತ್ತು, ನಮಗೂ ಕನಸು ಬಿತ್ತು. ಈಗ ಅವರ ಕನಸಿನಲ್ಲಿ ಪದಾರ್ಥ ಸೃಷ್ಟಿ ಮಾಡ್ತಾನಲ್ಲ, ಅವನ್ ಭಗವಂತನಿಗಿಂತ ಬೇರೆನೋ, ಅಥವಾ ನಮಗ್ ಯಾರು ಈ ಬೆಂಗಳೂರಿನಲ್ಲಿರೋರು ಸೃಷ್ಟಿ ಮಾಡದಲ್ಲ ಕನಸಿನಲ್ಲಿರೋ ಪದಾರ್ಥವನ್ನ, ಅವನೇ ಅಲ್ಲಿ ಸೃಷ್ಟಿ ಮಾಡಿದ್ದೋ, ಅಥವಾ ಅವನಿಗಿಂತ ಇವನ್ ಬೇರೆನೋ? ದೇವರಲ್ಲಿ ಇವನ್ ದೇವತೆ, ನನಗೆ ದೇವರು ನಾರಾಯಣ ಸೃಷ್ಟಿ ಮಾಡ್ದ, ಪ್ರಾಜ್ಞಾನಾಮಕ ಪರಮಾತ್ಮ ಸೃಷ್ಟಿ ಮಾಡ್ದ, ಅವನೇ ಅಲ್ಲಿರೋ ಜನಕ್ಕೂ ಸೃಷ್ಟಿ ಮಾಡೋದ ಕನಸಿನಲ್ಲಿರೋ ಪದಾರ್ಥನ, ಅಥವಾ ಬೇರೆಯವನ ಅಂತ ಪ್ರಶ್ನೆ. ದೇಶ ಕಾಲ ಅಂತಾರೆ, ಮತ್ತೆ ಅಷ್ಟೇ ಅಲ್ಲ ಬೇರೆ ಬೇರೆ ಕಾಲ. ಈಗ ಸ್ವಪ್ನ ಕಾಲದಲ್ಲಿ ಇವನ್ ಸೃಷ್ಟಿ ಮಾಡ್ದ, ಜೊತೆಗೆ ಕನಸು ಬೀಳೋದು ಬರೀ ರಾತ್ರಿ ಹೊತ್ತಲ್ಲ, ಯಾವ್ದೋ ಬೇರೆ ಕಾಲದಲ್ಲಿ ಕನಸು ಬಿತ್ತು, ಮಧ್ಯಾಹ್ನ ಕಾಲದಲ್ಲಿ ನಿದ್ರೆ ಮಾಡ್ದಾಗ ಕನಸು ಬಿತ್ತು, ಬೆಳಗಿನ ಜಾವದಲ್ಲಿ ಕನಸು ಬಿತ್ತು. ಬೇರೆ ಬೇರೆ ಕಾಲದಲ್ಲಿ ಕನಸು ಬಿದ್ದಾಗ ಆ ಕನಸಿನಲ್ಲಿರೋ ಪದಾರ್ಥ ಸೃಷ್ಟಿ ಮಾಡಿದ್ದು ಪರಮಾತ್ಮನೇ ಒಂದ್ ಕಡೆ ಆಗಿರ್ಬೋದು ನಿಜ, ಆದ್ರೆ ಬೇರೆ ಕಡೆ ಅವನೇ ಆಗ್ಬೇಕು. ಹಾಗಾದ್ರೆ ಏನಾಯ್ತು, ಇವ್ರ ಪ್ರಶ್ನೆ ಅಭಿಪ್ರಾಯ ಅಂದ್ರೆ, ಒಬ್ಬನೇ ಯಾಕೆ ಎಲ್ಲಾ ಸ್ವಪ್ನ ಎಲ್ಲಾರ ಕನಸಿನಲ್ಲೂ, ಅಂದ್ರೆ ಅನಂತ ಕೋಟಿ ಜೀವರಾಶಿಗಳು ಏನಿದೆ, ಎಲ್ಲಾ ಜೀವರಿಗೆ ಬೀಳೋ ಎಲ್ಲಾ ಕಾಲದ ಕನಸಿನಲ್ಲೂ ಆ ಸ್ವಪ್ನ ಪದಾರ್ಥ ಸೃಷ್ಟಿ ಮಾಡೋದು ಅಂದ್ರೆ ಅದು ಒಬ್ಬನೇ ಪರಮಾತ್ಮ ಮಾತ್ರ ಅಂತ. ಇದು ಹೇಗ್ ಸಾಧ್ಯ? ಏನಂದ್ರೆ ಕಾಲಭೇದೇನ ದೇಶ ಭೇದೇನ ಒಪ್ಪೋಣ. ಹೇಗೆಂದ್ರೆ, ಈಗ ಲೌಕಿಕ ಈಶ್ವರಾಣ ಒಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಲೌಕಿಕ ಈಶ್ವರಾಣ ದೇಶ ಕಾಲ ವ್ಯವಸ್ಥೆಯ ಐಶ್ವರ್ಯ ದರ್ಶನಾತ್ ಅಯಮಪಿ ತಥಾವಿಧ ಇತಿ ಪ್ರಾಪ್ತೆ ಅಂತ. ಲೌಕಿಕ ಈಶ್ವರರು ಅಂದ್ರೆ ನಾವೀಗ ನೋಡ್ತಾ ಇರೋ ರಾಜಕೀಯ ವ್ಯಕ್ತಿಗಳು, ಲೌಕಿಕ ರಾಜರುಗಳು. ಈ ರಾಜರುಗಳೇನಿರ್ತಾರೆ ಅವ್ರು ಲೌಕಿಕ ಈಶ್ವರರು ಅಂತ ಕರೆಯೋದು. ಅವ್ರು ನಿಜವಾದ ಪರಮೇಶ್ವರ ಅಲ್ಲ, ಅವ್ರು ಲೌಕಿಕ ಈಶ್ವರ ಅಂತ. ಲೋಕದಲ್ಲಿ ವ್ಯವಹಾರ ಕಾಲಕ್ಕೆ ಅವ್ರು ಈಶ್ವರನಂತೆ ಇದ್ದಾರೆ, ಲೌಕಿಕೇಶ್ವರ. ಈ ಲೋಕದಲ್ಲಿರುವಂತಹ ರಾಜರುಗಳು, ಈ ರಾಜರು ಏನಿದ್ದಾರೆ ಇಡೀ ದೇಶಕ್ಕೆ ಒಬ್ಬ ರಾಜ ಅಂತ ಹೇಳ್ತೀವಿ ನಿಜ. ಆದ್ರೆ ಅಲ್ಲಿ ಸಾಮಂತ ರಾಜರು ಇರ್ತಾರೆ, ಪ್ರತಿಯೊಬ್ಬ ರಾಜ್ಯಕ್ಕೆ ಒಬ್ಬ ರಾಜನ ತರ ಇರ್ತಾನಲ್ಲ. ಹಾಗಾದ್ರೆ ಏನಾಯ್ತು, ಇಡೀ ದೇಶ ನೋಡ್ಕೊಂಡು ಒಬ್ಬನೇ ಅಲ್ಲ ಲೆಕ್ಕದಲ್ಲಿ, ಆಯಾಯ ರಾಜ್ಯವನ್ನು ನೋಡ್ಕೊಳ್ಳೋರು ಬೇಕಾದಷ್ಟು ಜನ ಇದ್ದಾರೆ. ಅಲ್ಲೂ ಕೂಡ ಅವಾಂತರ ವಿಭಾಗ, ತುಂಬಾ ವಿಭಾಗ ಇದೆ. ಹಳ್ಳಿಗಳು ಮತ್ತೆ ಇನ್ನೊಂದಿಷ್ಟು ಸಿಟಿಗೆ, ಪ್ರತಿಯೊಂದಕ್ಕೂ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಅಧಿಕಾರಿಗಳು ಇದ್ದೇ ಇದ್ದಾರೆ. ಅವರೆಲ್ಲ ಅದನ್ನ ನೋಡ್ಕೊಳ್ತಾರೆ. ಹಾಗಾದ್ರೆ ಮತ್ತೆ ಕಾಲನೂ ಅಷ್ಟೇ, ಒಬ್ಬ ಇವಾಗ ರಾಜ ಇರ್ತಾನೆ, 1-2 ವರ್ಷ 3 ವರ್ಷ 5 ವರ್ಷ ಇರ್ಬೋದು, ಆಮೇಲೆ ಮತ್ತೆ ಬದಲಾಗ್ಬೋದು, ಇಲ್ಲ ಸ್ವಲ್ಪ ಮುಂದುವರಿಬಹುದು. ಆದ್ರೆ ಸದಾ ಸಾರ್ವಕಾಲಿಕವಾಗಿ ಅವನೇ ರಾಜ ಅಲ್ಲ. ಹಾಗಾದ್ರೆ ಯಾವ್ದೋ ಒಂದು ಕಾಲಕ್ಕೆ ಅವನು ಬದಲಾಗ್ಲೇಬೇಕು. ಈ ರೀತಿ ಇದೆ ನಿಯಮ. ಹಾಗಾದ್ರೆ ಪ್ರತಿಯೊಂದು ಪ್ರದೇಶ ಬೇರೆ ಬೇರೆ ಆದಂತೆ, ಪ್ರತಿಯೊಂದು ಕಾಲ ಬೇರೆ ಬೇರೆ ಆದಂತೆ ಅದನ್ನ ನಿಯಮನ ಮಾಡೋ ಒಬ್ಬ ಈಶ್ವರ, ಲೌಕಿಕ ಈಶ್ವರ ರಾಜ ಬೇರೆನೆ ಆಗಿರ್ತಾನೆ. ಅದೇ ತರ ನಮ್ಮ ಪ್ರಶ್ನೆ, ಎಲ್ಲಾ ಕನಸು ಕಾಣುವಂತ ಜೀವರುಗಳ ಒಳಗಡೆ ಒಬ್ಬನೇ ಯಾಕೆ ಮಾಡ್ಬೇಕು? ಒಂದಿಷ್ಟು ಬ್ರಹ್ಮದೇವರು ಮಾಡ್ಲಿ, ಒಂದಿಷ್ಟು ರುದ್ರದೇವರು ಮಾಡ್ಲಿ, ಇನ್ನೊಂದಿಷ್ಟು ಮುಖ್ಯ ಪ್ರಾಣದೇವರು ಮಾಡ್ಲಿ, ಇನ್ನೊಂದಿಷ್ಟು ಭಗವಂತ ಮಾಡ್ಲಿ. ಒಬ್ಬನೇ ಭಗವಂತ ಎಲ್ಲಾ ಕಾಲದಲ್ಲಿ ಎಲ್ಲಾ ದೇಶದಲ್ಲಿ ಅವನು ಸ್ವಪ್ನ ಪದಾರ್ಥ ಸೃಷ್ಟಿ ಮಾಡ್ಬೇಕು ಅಂತ ಯಾಕೆ ಹಠ? ಅದ್ ಯಾಕೆ ಅಂತ ಇಷ್ಟು ಪ್ರಶ್ನೆಯ ಸಾರ. ಅದಕ್ಕೆ ಉತ್ತರ ಏನಿಷ್ಟೇ, ಸಜೇವ ಈಶ್ವರ ಅಸ್ಯ ಸ್ವಪ್ನಾದೇಹ ಕರ್ತ ನತು ದೇಶ ಕಾಲಾಂತರೇ ಅನ್ಯ ಕಶ್ಚನ. ಹಾಗಲ್ಲ, ಆಚಾರ್ಯರ ಮಾತಿಷ್ಟು, ನಾನ್ಯ ಕರ್ತಾಸ್ಯ ಕಶ್ಚನ. ಸ್ವಪ್ನ ಪದಾರ್ಥಕ್ಕೆ ಬೇರೆ ಪದಾರ್ಥಕ್ಕೆ ಸೃಷ್ಟಿ ನಿಜವಾಗಿ ಮಾಡೋನು, ಹಕ್ಕಿರೋದು ಮಾಡೋಂಥವನು ಅದು ಒಬ್ರೇ, ಭಗವಂತನನ್ನ ಬಿಟ್ಟು ಮತ್ತೊಬ್ಬ ಇಲ್ಲ ಅಂತ ಉತ್ತರವನ್ನ ಹೇಳಿದ್ರು.
ಈ ಅರ್ಥವನ್ನ ಹೇಳಲಿಕ್ಕೋಸ್ಕರನೇ ಈ ಸೂತ್ರ ಇರೋದಂತೆ. ಓಂ ಸಜೇವಚ ಕರ್ಮಾನುಸ್ಮೃತಿ ಶಬ್ದ ವಿಧಿಪ್ಯ ಅಂತ. ಹಾಗಾದ್ರೆ ಎಷ್ಟು ಚೆನ್ನಾಗಿದೆ ಪ್ರಶ್ನೆ, ನಮ್ಮ ಅನುಭವಕ್ಕೆ ಬರುತ್ತೆ ಪ್ರಶ್ನೆ. ಹೌದಲ್ಲ, ರಾಜ ಅಂದ್ರೆ ಒಬ್ನೇ ಇಲ್ಲ, ಇಡೀ ದೇಶಕ್ಕೆ ಬೇಕಾದಷ್ಟು ಜನ ರಾಜರಿದ್ದಾರೆ, ಬೇಕಾದಷ್ಟು ಕಾಲಗಳಲ್ಲಿ ಬೇರೆ ಬೇರೆಯವರು ಇರ್ತಾರೆ. ಆದ್ರೆ ಇಡೀ ದೇಶಕ್ಕೆ, ಇಡೀ ಕಾಲದಲ್ಲಿ, ಎಲ್ಲಾ ಕಾಲದಲ್ಲಿ, ಎಲ್ಲ ಜೀವರಿಗೆ ಒಬ್ಬನೇ ಸ್ವಪ್ನ ಪದಾರ್ಥ ಸೃಷ್ಟಿ ಮಾಡ್ತಾರೆ ಅಂತ ಯಾಕೆ ಒಪ್ಪಬೇಕು? ನಾವೇನ್ ದೇವರು ಇಲ್ಲ ಅಂತ ಹೇಳ್ತಾ ಇಲ್ಲ, ದೇವರನ್ನು ಒಪ್ತೀವಿ. ಪ್ರಶ್ನೆ ಮಾಡೋದು ನೋಡಿ ಎಷ್ಟು ಬುದ್ಧಿವಂತಿಕೆ. ದೇವರನ್ನ ನಾವು ಒಪ್ಪಿದ್ದೀನಿ, ಪ್ರಾಜ್ಞಾನಾಮಕ ಪರಮಾತ್ಮನೇ ಕನಸಲ್ಲಿ ಪದಾರ್ಥ ಸೃಷ್ಟಿ ಮಾಡ್ತಾನೆ ನಿಜ. ಆದ್ರೆ ಎಲ್ಲಾ ಕಾಲದಲ್ಲಿ ಎಲ್ಲಾ ದೇಶದಲ್ಲಿ ಅವನೇ ಎಲ್ಲಾ ಜೀವರಿಗೆ ಮಾಡ್ಬೇಕು ಅಂತ ಯಾಕೆ? ಬೇರೆಯವ್ರು ಮಾಡ್ಲಿ, ಇವನು ಒಂದಿಷ್ಟಕ್ಕೆ ಮಾತ್ರ ಮಾಡ್ಲಿ ಅಂತ. ಆದ್ರೆ ಈ ರೀತಿ ಒಪ್ಕೊಂಡ್ಬಿಟ್ರೆ ಅವನ ಬಗ್ಗೆ ಭಕ್ತಿನೇ ಬರೋ ನಮ್ಗೆ. ಭಕ್ತಿ ಪಾದದ ಮಹಿಮೆ ಏನು? ಇದು ಭಕ್ತಿ ಪಾದಲ್ಲಿ ಬರೋದು. ಅದು ಭಕ್ತಿ ಅಂದ್ರೆ ಸುಮ್ನೆ ಇಲ್ಲ, ಆತ್ಯಂತಿಕ ಭಕ್ತಿ. ಒಳ್ಳೆ ಭಕ್ತಿ ಬರ್ಬೇಕು ಅಂದ್ರೆ ಒಳ್ಳೆ ಮಹಿಮೆ ಹೇಳ್ಬೇಕು ಭಗವಂತದ್ದು. ಇದೊಂದ್ ಮಹಿಮೆ ಆಯ್ತಾ? ಇಲ್ಲ. ಅವ್ನ್ ಏನ್ ಮಾಡ್ತಾ ಇದ್ರೆ ಅವನ ಉದ್ದೇಶ ನಿಮಗೆ ಭಕ್ತಿ ಬರ್ದೇ ಇರೋ ಹಾಗೆ ಮಾಡ್ಬೇಕು, ಒಂದ್ ಮಹಿಮೆ ಹೇಳಲಿಕ್ ಬರ್ಬಾರ್ದು. ಈ ಬ್ರಹ್ಮಸೂತ್ರ ಭಗವಂತನ ಮಹಿಮೆ ಹೇಳಲಿಕ್ಕೆ ಹೊರಟಿದೆ. ಏನಂತ? ಎಲ್ಲಾ ಅವಸ್ಥೆಗಳಲ್ಲೂ ಎಲ್ಲ ದೇಶದಲ್ಲಿರೋ ಜೀವರಿಗೆ ಸ್ವಪ್ನಕಾಲದಲ್ಲಿ ಅವನೇ ಸೃಷ್ಟಿ ಮಾಡೋದು ಅಂತ ಹೇಳಲಿಕ್ಕೆ ಹೋಗಿದೆ. ಓ, ಹಾಗಾದ್ರೆ ಅಷ್ಟು ಜೀವರಿಗೂ ಒಬ್ಬನೇ ಇದ್ರೆ ಎಂಥ ಮಹಾಮಹಿಮ ಅಪ್ಪ ಅವನು ಅಂತ ಅವನ ಬಗ್ಗೆ ಭಕ್ತಿ ಬರ್ಲಿಕ್ಕೆ ಅವಕಾಶ ಉಂಟು. ಆದ್ರೆ ಇಲ್ಲೇನಾಗ್ಬಿಟ್ಟಿದೆ? ಹಾಗಲ್ಲ. ಭಗವಂತ ಇರೋದು ಒಂದಿಷ್ಟು ಜಾಗಕ್ಕೆ ಮಾತ್ರ, ಈ ಬ್ರಹ್ಮದೇವರು ಒಂದಿಷ್ಟಕ್ಕೆ, ರುದ್ರದೇವರು ಒಂದಿಷ್ಟಕ್ಕೆ. ಭಕ್ತಿ ಏನಾಯ್ತು? ಚದರಿ ಹೋಯ್ತು. ಅವ್ರ ಮೇಲೆ ಒಂದಿಷ್ಟು ಭಕ್ತಿ, ಇವ್ರ ಮೇಲೆ ಒಂದಿಷ್ಟು ಭಕ್ತಿ. ನಮ್ಮ ಪ್ರದೇಶದಲ್ಲಿ ನಮಗೆ ನೋಡ್ಕೊಳ್ಳೋನು ಯಾರು? ಇವನು ನಮಗ್ ಸಾಕು. ಅವನು ಇನ್ನೊಬ್ಬ ನೋಡ್ಕೊಳ್ಳೋನು ಅವನು ಸಾಕು. ಪರಸ್ಪರ ನಮಗ್ ಅವನು, ಆ ರಾಜ ನಮಗ್ ಬೇಕಾದ, ಈ ರಾಜ ಅವ್ರಿಗೆ ಬೇಕಾಗಿಲ್ಲ. ಈ ತರ ಆಗ್ಬಿಡುತ್ತೆ. ಭಕ್ತಿ ಅದು ಒಡೆದೋಗತ್ತೆ, ಭಕ್ತಿ ಇರೋದೇ ಇಲ್ಲ ಅಂತ ಕಡೆ ಸರಿಯಾಗಿ. ಆದ್ರೆ ಭಕ್ತಿ ಪಾದದ ಮುಖ್ಯ ಉದ್ದೇಶನೇ ಹೊರಟೋಗ್ಬಿಡತ್ತೆ, ಈ ಬ್ರಹ್ಮಸೂತ್ರದ ಉದ್ದೇಶ. ಅದಕ್ಕೋಸ್ಕರ ಏನ್ ಅರ್ಥ ಮಾಡ್ಬೇಕು? ಭಗವಂತನೇ ಮಾಡೋದು ಅಂತ. ಸುಮ್ನೆ ಹೇಳ್ಬಿಟ್ರೆ ಆಗತ್ತಾ ಭಗವಂತನೇ ಮಾಡ್ತಾನೆ ಅಂತ? ಯಾಕೆ ಬೇರೆ ದೇವತೆಗಳು ಮಾಡಬಾರ್ದು ಅಂತ ಅಂದ್ರೆ ಅದಕ್ಕೆ ಸೂತ್ರದಲ್ಲೇ ಎಲ್ಲ ಉತ್ತರ ಕೊಟ್ಟಿದ್ದಾರೆ. ಕರ್ಮಾನುಸ್ಮೃತಿ ಶಬ್ದ ವಿಧಿಪ್ಯ ಅಂತ ಇದನ್ನ ಉತ್ತರ ಕೊಟ್ಟಿದ್ದಾರೆ ಅಂತ. ಈ ಉತ್ತರವನ್ನ ಹಿಂದಕ್ಕೆ ಪಾಠದಲ್ಲೆಲ್ಲ ಬಂದಿರೋಂತ ವಿಷಯ. ಹಿಂದೆ ಅಂದ್ರೆ ತುಂಬಾ ಹಿಂದಕ್ಕೆ ಎಲ್ಲ ಪ್ರತಿಯೊಂದು ಸೂತ್ರಗಳ ಅರ್ಥವನ್ನ ಹೇಳಿ ಅವತ್ತಿನ ದಿವಸ ಉತ್ತರ ಹೇಳಿದ್ದೀನಿ. ಅಂತೂ ಇಲ್ಲಿ ನಮಗ್ ಬೇಕಾಗಿದ್ದು ಭಗವಂತನೇ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿರೋ ಜೀವರ ಸ್ವಪ್ನ ಪದಾರ್ಥ ಸೃಷ್ಟಿ ಮಾಡ್ತಾನೆ ಅಂತ ವೇದಾದಿ ಶಾಸ್ತ್ರಗಳು ಹೇಳ್ತಾ ಇದೆ. ಚೆನ್ನಾಗಿ ಅದಕ್ಕೆ ಪ್ರಮಾಣ ಉಂಟು. ಅಷ್ಟೆಲ್ಲ ಪ್ರಮಾಣ ಇರೋದ್ರಿಂದ ನಾವು ಭಗವಂತನೇ ಮುಖ್ಯವಾದ ಸೃಷ್ಟಿಕರ್ತ ಅಂತ ತಿಳ್ಕೊಳ್ಬೇಕು ಅಂತ. ಇಷ್ಟಾದ್ಮೇಲೆ ಅವರನ್ನ ಖಂಡನೆ ಮಾಡ್ತಾರೆ. ಈಗ ರಾಮಾನುಜರ ಪ್ರಕ್ರಿಯಾ ಖಂಡನೆ. ಏನ್ ಖಂಡನೆ ಮಾಡ್ತಾರೆ ಅಂದ್ರೆ, ನಹಿ ಯಹ ಸುಪ್ತಃ ಸಯೇವ ಉತ್ತಿಷ್ಠತಿ ಅನ್ಯೋವಾಯ್ತಿ ಕಸ್ಯಚಿತ್ ಸಂಶಯೋ ಅಸ್ತಿ. ಅಲ್ಲ, ನೀವೆಂತ ಮೂರ್ಖರ ವ್ಯಾಖ್ಯಾನ ಇದು ಅಂದ್ರೆ, ಅವ್ರ ಮೂರ್ಖರು ಅಂತ ಅವ್ರು ಹೇಳಿಲ್ಲ, ಅದು ನಾ ಹೇಳ್ತಾ ಇರೋದು. ಎಂತ ಅಬದ್ಧ ವ್ಯಾಖ್ಯಾನ ಇದು ಅಂತಂದ್ರೆ, ಈ ಕೇಚಿದ್ ಏವಂ ವ್ಯಾಚಕ್ಷತೆ ಅಂತ ನೀವು ವಿವರಣೆ ಮಾಡಿದ್ರಿ. ವಿವರಣೆ ಮಾಡ್ಬೇಕಾದ್ರೆ ಏನಾಯ್ತು? ಒಂದು ಸಂದೇಹ ಬಂತು ಒಬ್ಬ ಮನುಷ್ಯನಿಗೆ ಅಂತ. ಏನ್ ಸಂದೇಹ ಬಂತು ಅಂದ್ರೆ, ಯಾರು ಮಲಗಿದ್ನೋ ಜೀವ ಅವನೇ ಹೇಳೋದು, ಬೇರೆಯವನು ಹೇಳ್ತಾನೋ ಅಂತ. ಇದನ್ನ ಯಾವ ಲೌಕಿಕರ ಹತ್ರ ಯಾರ ಹತ್ರ ಕೇಳಿದ್ರು ಏನ್ ಹೇಳ್ತಾರೆ? ಚಿಕ್ಕ ಮಗು ಕೇಳಿದ್ರು ನಾನೇ ಎದ್ದಿದ್ ಬೆಳಗ್ಗೆ ಅಂತ. ಇದು ಬೇರೆಯವ್ರ ಎದ್ದಿರೋದಾ? ಇಲ್ಲ. ಯಾರು ಮಲಗ್ತಾನೋ, ಗಾಢ ನಿದ್ರಾವಸ್ಥೆಗೆ ಜಾರ್ತಾನೋ ಅವನೇ ವಾಪಸ್ ಹೇಳೋದು. ಅದಕ್ಕಿಲ್ಲಿ ಒಂದ್ ತಮಾಷೆ ರೀತಿಯ ಮಾತನ್ನ ಇಲ್ಲಿ ಹೇಳಿದ್ರು. ನಹಿ ಯಹ ಸುಪ್ತಃ, ಯಾರು ಮಲಗಿದಾನೋ ಸಯೇವ ಉತ್ತಿಷ್ಠತೆ ಅನ್ಯೋವ, ಅವನೇ ಹೇಳ್ತಾನೋ ಬೇರೆಯವನ್ ಹೇಳ್ತಾನೋ ಅಂತ ಯಾರಿಗಾದ್ರೂ ಸಂಶಯ ಬರುತ್ತಾ? ಯಾರಿಗೂ ಬರಲ್ಲ ಅಂತ ಜಯತೀರ್ಥರ ಮಾತು. ಅಷ್ಟೇ ಅಲ್ಲ, ಇನ್ನೊಂದು ನೆನೆ ದಿವಸ ಬಂದಂಗೆ ಒಬ್ರು ಕೇಳಿದ್ರು, ಬ್ರಹ್ಮನಲ್ಲಿ ಐಕ್ಯವನ್ನ ಹೇಳ್ತಾರ ರಾಮಾನುಜರು ಅಂತ. ಆ ಮಾತಿನ ಬಗ್ಗೆ ಹೇಗ್ ಬರುತ್ತೆ? ನಚ ಸುಪ್ತಸ್ಯ ಬ್ರಹ್ಮಣ ಐಕ್ಯಂ ಪ್ರಮಾಣ ದೃಷ್ಟಂ ಇಷ್ಟಂ ವಾ ಪರಸ್ಯ ಇತಿ ಯತ್ಕಿಂಚಿದೇತತ್. ಅಯ್ಯೋ, ಇದು ಏನೋ ಒಂದ್ ಪಕ್ಷ ಬಿಟ್ಟಾಕಿ ಅಂತ ಸ್ವಲ್ಪ ಔದಾಸೀನ್ಯ ಭಾವ ಪ್ರಕಟಣೆ. ಯಾಕೆಂದ್ರೆ ಈ ಜ್ಞಾನಿಗಳೆಲ್ಲ ಹಾಗೆ, ಇದ್ರಲ್ಲಿ ಏನು ವಿಚಾರ ಮಾಡ್ಲಿಕ್ಕೆ ಇಲ್ಲ ಅಂದ್ಮೇಲೆ ಏನ್ ವಿಚಾರ ಮಾಡೋದು? ಯತ್ಕಿಂಚಿತ್, ಇಲ್ಲಿ ಏನೋ ಒಂದು ಅಂತ ಲೀಲಾಜಾಲವಾಗಿ ಒಂದು ಉತ್ತರ ಹೇಳಿ ಇಷ್ಟೇ ಖಂಡನೆ ಮಾಡಿದಾಗ ಆಗೋಯ್ತು ಅಂತ ಮಿಕ್ಕಿದೆಲ್ಲ ಶಿಷ್ಯರ್ ನೋಡ್ಕೊಬೇಕು. ಆ ರೀತಿ ಉತ್ತರವನ್ನ ಇಲ್ಲಿ ಹೇಳಿದ್ರು. ನಚ ಸುಪ್ತಸ್ಯ, ಮಲಗಿರೋ ವ್ಯಕ್ತಿ ನೀವೇನ್ ಹೇಳ್ತಾ ಇದ್ರಿ? ರಾಮಾನುಜರ ಪ್ರಕ್ರಿಯೆಯಲ್ಲಿ ಹೇಳ್ತಾ ಬ್ರಹ್ಮ ಸಂಪತ್ತಿಯನ್ನ ಪಡಿತಾನೆ ಅಂತ. ಅಲ್ಲೊಂದು ಶಬ್ದ ಬಂದಿದೆ, ಬ್ರಹ್ಮಣ ಏಕೀಭೂತಸ್ಯ, ಬ್ರಹ್ಮನ ಜೊತೆಗೆ ಐಕ್ಯ ಸೇರ್ಕೊಂಡ್ಬಿಡ್ತಾನೆ, ಪೂರ್ತಿ ಅವನೇ ಆಗ್ಬಿಡ್ತಾನೆ ಅಂತ. ಆದ್ರೆ ಈ ತರ ರಾಮಾನುಜರು ಒಪ್ಪೇ ಇಲ್ಲ. ಒಪ್ಪೇ ಇಲ್ಲ ಅಂದ್ಮೇಲೆ ಯಾಕೆ ಆ ಶಬ್ದ ಬಳಸ್ತೀರಿ? ಹಾಗಾದ್ರೆ ಏನ್ ತಪ್ಪು ಮಾಡಿದ್ರು ಅಂದ್ರೆ, ಅವರು ದೊಡ್ಡ ಸಮುದ್ರದಲ್ಲಿ ಒಂದು ನೀರಿನ ಹನಿ ಸೇರ್ಕೊಳತ್ತೆ, ಏಕೀಭೂತ, ಅದ್ರ ಜೊತೆ ಒಟ್ಟಾಗ್ಬಿಡತ್ತೆ, ಒಂದೇ ಆಗ್ಬಿಡತ್ತೆ ನೀರಿನ ಹನಿ ಸೇರ್ಕೊಂಡು. ಆತರ ಉದಾಹರಣೆ ಕೊಡ್ತಾ ಅವ್ರ ಏನ್ ಮಾಡ್ಬಿಟ್ರು, ಸಂಶಯ ತೋರಿಸ್ತಾ ಬ್ರಹ್ಮಣ ಏಕೀಭೂತಸ್ಯ ಅಂತ ಬ್ರಹ್ಮನ ಜೊತೆಗೆ ಒಂದೇ ಆಗುವ ಜೀವ ಅಂತ ಬರ್ದ್ಬಿಟ್ಟಿದ್ದಾರೆ. ನಾವು ಒಂದೇ ಆಗೋದು ಅಂದ್ರೆ ಅವ್ರನ್ನ ಪ್ರಶ್ನೆ ಹಿಡ್ಕೊಂಡ್ವಿ. ನೀವು ಜೀವ ಬ್ರಹ್ಮ ಭೇದವಾದಿಗಳು, ರಾಮಾನುಜ ಮತದವರು. ಮತ್ತೆ ಭೇದವಾದಿಗಳಾದ ನೀವು ಬ್ರಹ್ಮ ಮತ್ತೆ ಜೀವ ಒಂದೇ ಆಗ್ತಾರೆ ಅಂತ ಆ ಸುಷುಪ್ತಿ ಕಾಲದಲ್ಲಿ ಆ ವಾಕ್ಯ ಬರದ್ರಲ್ಲ, ಆ ವಾಕ್ಯದ ಅರ್ಥ ತೋರೋತಾರ, ಅದ್ ಹೇಗ್ ಬರದ್ರಿ? ಅದು ಪ್ರಮಾಣ ದೃಷ್ಟ
ಅದು ನಿಜವಾಗಿ ಜೀವ ಬ್ರಹ್ಮ ಒಂದೇ ಅಲ್ಲ, ಅದಕ್ಕೆ ಯಾವ್ದು ಪ್ರಮಾಣವೂ ಕೂಡ ಇಲ್ಲ. ಅದು ನಾವು ಖಂಡನೆ ಮಾಡ್ತೀವಿ. ತತ್ವಮಸಿ ಅಂತ ಕೊಟ್ರೆ ಅದಕ್ಕೆ ಬೇರೆ ಅರ್ಥ ಸಾಕಷ್ಟಿದೆ. ಅಥವಾ ಇಷ್ಟಂ ವಾ ಪರಸ್ಯ, ಅದೇನೋ ಪ್ರಮಾಣ ಇಲ್ದೆ ಅಲ್ಲಿ ನಿಜ, ಒಂದ್ ವೇಳೆ ಪ್ರಮಾಣ ಇದ್ರು ನಿಮ್ಗೆ ಅದು ಇಷ್ಟನ, ನೀವು ಒಪ್ಕೊಳ್ತೀರಾ, ನೀವು ಒಪ್ಪಲ್ಲ ಅಂತ ಅದನ್ನೇ ಖಂಡನೆಯಾಗಿ ಜಯತೀರ್ಥರು ಉತ್ತರ ಕೊಟ್ಟಿದ್ದಾರೆ. ಇನ್ನೂ ವಿಷಯಗಳಿದೆ, ಏನ ಟಿಪ್ಪಣಿಯ ವಿಶೇಷತೆಗಳಿದ್ದಲ್ಲಿ ಮತ್ತೆ ಅದನ್ನ ನಾಳೆ ದಿವಸ ಹೇಳ್ತೀನಿ ಅಂತ ಹೇಳ್ತಾ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.